ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ, ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ. ಜೋಳಿಗೆಯ ಧರಿಸಿ ಭಸ್ಮಲೇಪ ಮಾಡಿ ಷಟ್ಕರ ಶೂಲಪಾಣಿ ಬಂದ, ತ್ರಿಶೂಲಪಾಣಿ ಬಂದ. ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ. ಓಂ ದ್ರಾಂ ದತ್ತಾತ್ರೇಯಾಯ ನಮಃ. ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ. ಎಲ್ಲ ಧರ್ಮಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಈ ಶುಭ ಸಂದರ್ಭದಲ್ಲಿ ಸಾಕಷ್ಟು ಜನ ಹೆಣ್ಣು ಮಕ್ಕಳ ದಿನಚರಿ ಹೇಗಿರಬೇಕು ತಿಳಿಸಿ ಅಂತ ಕಾಮೆಂಟ್ ಮಾಡಿದ್ದೀರಿ. ಈ ವಿಚಾರವಾಗಿ ಸಣ್ಣದಾಗಿ ಹೇಳ್ತೀನಿ. ಸಾಕಷ್ಟು ಜನ ಪಾಪ ಮಾಡ್ತೀರಿ, ಮಾಡಲ್ಲ ಅಂತ ಹೇಳಲ್ಲ. ಯಾರು ಮಾಡ್ತಾ ಇಲ್ಲ ಅವ್ರಿಗೆ ಅನ್ವಯಿಸುವಂತೆ ಇದನ್ನು ಹೇಳ್ತೀನಿ. ಹೆಣ್ಣು ಮಕ್ಕಳ ದಿನಚರಿ ನಾವು ಹೇಳ್ಕೊಡ್ಬೇಕಾಗೇ ಇಲ್ಲ. ಯಾಕಂದರೆ ಎಲ್ಲ ಹೆಣ್ಣು ಮಕ್ಕಳಿಗೂ ಕೂಡ ಅವರ ಜವಾಬ್ದಾರಿ ಅವರು ಅರ್ಥ ಮಾಡ್ಕೊಂಡು ಬಿಟ್ಟಿರ್ತಾರೆ. ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡಬೇಕು, ಮಕ್ಕಳಿಗೆ ಏನು ತಿಂಡಿ ಮಾಡಬೇಕು, ಯಜಮಾನರಿಗೆ ಏನು ಕೊಡಬೇಕು, ಬಟ್ಟೆ ಹೇಗೆ ಜೋಡಿಸ್ಬೇಕು, ಮನೆ ಹೇಗೆ ಶುದ್ಧವಾಗಿ ಇಟ್ಕೋಬೇಕು, ಮನೆಗೆ ಏನು ಸಾಮಗ್ರಿಗಳನ್ನು ತರಬೇಕು, ಎಲ್ಲವನ್ನೂ ಮಾಡ್ತಾ ಇರ್ತೀವಿ. ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ಕೆಲವೊಂದು ಗೊತ್ತಿಲ್ಲದಿರೋ ಇರುವಂತಹ ತಪ್ಪುಗಳನ್ನು ಮಾಡ್ತಾ ಇರ್ತೀರಿ. ಅದನ್ನು ತಿದ್ದುವಂತಹ ಪ್ರಯತ್ನ ನಾನು ಮಾಡ್ತೀನಿ ಅಷ್ಟೆ. ನಾವೇನು ಮಾಡಲ್ವ ಇದೆಲ್ಲ ಅಂತ ಅಂದ್ಕೊಳ್ಬೇಡಿ. ನೀವೆಲ್ಲ ಮಾಡ್ತಾ ಇರ್ತೀರಿ. ಮಾಡ್ತಾ ಇರೋದ್ರಲ್ಲಿ ಸಣ್ಣ ಸಣ್ಣ ತಪ್ಪುಗಳು ಏನಾಗಿರುತ್ತೋ ಅದನ್ನು ತಿದ್ದೋದಕ್ಕೆ ಪ್ರಯತ್ನ ಮಾಡ್ತೀನಿ. ಮೊದಲನೇದಾಗಿ ಸೂರ್ಯೋದಯಕ್ಕೆ ಮುಂಚಿತವಾಗಿ ಹೇಳೋದು ಮೊದಲನೇ ಕೆಲಸ. ಅದು ಯಾವಾಗಲೂ ಹೇಳ್ತಾ ಇರ್ತೀನಿ. ಎರಡನೇದಾಗಿ ಸಾಕಷ್ಟು ಜನಗಳಿಗೆ ಪ್ರಶ್ನೆ ಏನು ಅಂದರೆ, ಮನೆ ಬಾಗಿಲು ಸಾರಿಸಿ ಸ್ನಾನ ಮಾಡಬೇಕಾ, ಸ್ನಾನ ಮಾಡಿ ಮನೆ ಬಾಗಿಲು ಸಾರಿಸ್ಬೇಕಾ? ಮನೆ ಬಾಗಿಲನ್ನು ಸಾರಿಸಿ ಸ್ನಾನ ಮಾಡೋದು ಕೂಡ ಒಳ್ಳೆಯದೇ. ಯಾಕಂದರೆ ಮನೆ ಮುಂಬಾಗಿಲಲ್ಲಿರುವಂತಹ ನೆಗೆಟಿವ್ ಎಲ್ಲ ದೂರವಾಗುತ್ತೆ. ಸಾರಿಸಿದ್ದಾದಮೇಲೆ ರಂಗೋಲಿ ಇಡಬೇಕು. ರಂಗೋಲಿ ಇಟ್ಟು ಅರಿಶಿನ ಕುಂಕುಮ ಹಚ್ಚಿ ಸ್ನಾನ ಮಾಡಿದ್ರೆ ತಪ್ಪಾಗಲ್ವಾ ಅನ್ನೋದು ಇನ್ನೊಂದು ಪ್ರಶ್ನೆ. ಖಂಡಿತವಾಗಲೂ ಇದು ಒಳ್ಳೆಯ ಪ್ರಶ್ನೆಯಾಗಿದೆ. ಇದಕ್ಕೆ ಉತ್ತರ ಕೂಡ ಹಾಗೆ ಇದೆ. ಏನು ಅಂತಂದರೆ, ಮನೆ ಬಾಗಿಲನ್ನು ಸಾರಿಸಿ ಶುದ್ಧ ಮಾಡಬೇಕು. ರಂಗೋಲಿನ ಬೇಕಾದರೆ ಹಾಕಬಹುದು, ಆದರೆ ಅರಿಶಿನ ಕುಂಕುಮ ಇಡೋಕ್ಕೆ ಮುಂಚೆ ಸ್ನಾನ ಮಾಡಬೇಕು. ಸ್ನಾನ ಮಾಡ್ದಿರಾ ಅರಿಶಿನ ಕುಂಕುಮವನ್ನು ಇಟ್ಟರೆ ಮತ್ತೆ ಸ್ನಾನ ಮಾಡಿ ಬಂದು ಇನ್ನೊಂದು ಸಲ ಅರಿಶಿನ ಕುಂಕುಮ ಇಡಬೇಕು. ನನಗೆ ಒಂದು ಸಲ ಸ್ನಾನ ಮಾಡ್ದಿರಾ ನಾನು ಏನೂ ಮಾಡೋದಿಲ್ಲ, ಅದು ಕೂಡ ತುಂಬ ಒಳ್ಳೆಯದೇ. ಆದರೆ ಶನಿಗಸವನ್ನು ಗುಡಿಸದೆ ಸ್ನಾನ ಮಾಡಬಾರ್ದು. ಆಮೇಲೆ ಕಸ ಗುಡಿಸೋವಾಗ ಮನೆಯಲ್ಲಿ ಎಲ್ಲರೂ ಮಲಗಿದ್ದಾರೆ, ಬರೀ ಹಾಲಲ್ಲಿ ಮುಂದ್ಗಡೆ ಮಾತ್ರ ಕಸ ಗುಡಿಸ್ಕೊಂಡ್ಬಿಡ್ತೀನಿ, ಆಮೇಲೆ ಉಳಿದಿದ್ದು ನೋಡ್ಕೊಳ್ಳೋಣ ಅಂತ ಅಂದ್ಕೊಂಡ್ರೆ ಅದು ತಪ್ಪಾಗುತ್ತೆ. ಮನೆಯ ಹಿಂದಿನ ಮೂಲೆ, ಹಿಂದಿನ ಲಾಸ್ಟ್ ಗೋಡೆ ಯಾವುದಿರುತ್ತೆ ಆ ಗೋಡೆಯಿಂದ ಮನೆಯ ಮುಂಬಾಗಿಲಿನವರೆಗೂ ಕೂಡ ಕಸವನ್ನು ತೆಗೆಯುವಂತಹದ್ದು ಅಭ್ಯಾಸ ಮಾಡಬೇಕು. ನಿಮ್ಮ ಕೆಲಸದವ್ರು ಬಂದು ಮಾಡ್ತಾರೆ ಅಂದರೂ ಕೂಡ ಅವ್ರಿಗೆ ಹೇಳ್ಕೊಡಿ. ಹಿಂದಿನಿಂದ ಕಸ ಗುಡಿಸ್ಕೊಂಡು ಬಂದು ಮುಂಬಾಗಿಲವರೆಗೆ ತಂದು ಅಲ್ಲಿ ಈಶಾನ್ಯ ಮೂಲೆಗೆ ತಳ್ಳಬಾರ್ದು, ಮಧ್ಯಭಾಗದಲ್ಲಿ ತಗೊಂಡು ಬಾಗಿಲ ಬಳಿ ತಂದು ಆ ಕಸವನ್ನು ತೆಗೆದು ಆಚೆ ಹಾಕಬೇಕು. ಮುಂಬಾಗಿಲಲ್ಲೂ ಅಷ್ಟೇ ಬಾಗಿಲಿನಿಂದ ಆಚೆವರೆಗೂ ಕೂಡ ಕಸ ಗುಡಿಸಿ ಅಲ್ಲಿ ನೀರು ಹಾಕಬೇಕು. ನೀರು ಹಾಕಿದಾದಮೇಲೆ ಸ್ನಾನ ಮಾಡಿ, ಸ್ನಾನ ಆದ ನಂತರ ಬೇಕಾದರೆ ರಂಗೋಲಿ ಇಟ್ಟು ಅರಿಶಿನ ಕುಂಕುಮ ಮಂಗಳ ದ್ರವ್ಯಗಳನ್ನು ಬಾಗಿಲಿಗೆ ಹಚ್ಚಿ, ಮುಂಬಾಗಿಲು ವಾಸ್ಕಾಲು ಅಂತಂದರೆ ಏನು ಅಂತ ಪ್ರಶ್ನೆ ಮಾಡಿದಿರಿ. ವಾಸ್ಕಾಲು ಅಂತಂದರೆ ಮುಂದಿನ ಬಾಗಿಲಿನ ಹೊಸಿಲು, ಅದನ್ನು ವಾಸ್ಕಾಲು ಅಂತ ಕರೀತಾರೆ. ಅದಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಚಿ ತುಳಸಿ ಪೂಜೆಯನ್ನು ಮಾಡಿ, ಸ್ನಾನ ಮಾಡಿದ ನಂತರ ತುಳಸಿ ಪೂಜೆ ಮಾಡಿ ಆ ನಂತರ ನಿಮ್ಮ ಅಡಿಗೆ ಕೆಲಸಗಳಿಗೆ ಹೋಗಿ. ರಾತ್ರಿ ಬಟ್ಟೆಯನ್ನು ಹಾಕ್ಕೊಂಡಿರ್ತೀವಿ, ಬರೀ ಮುಖಕ್ಕೆ ನೀರು ಎರಚ್ಕೊಂಡ್ಬಿಟ್ಟು ಬೇಗ ಬೇಗ ಅಡುಗೆ ಮಾಡಿಬಿಡ್ತೀನಿ ಅಂತ ಮಾಡೋಕ್ಕೆ ಹೋಗಬೇಡಿ. ಅಡುಗೆ ಮನೆ ಅನ್ನೋದು ಅಗ್ನಿದೇವನ ವಾಸಸ್ಥಾನ, ಅನ್ನಪೂರ್ಣೇಶ್ವರಿಯ ಸ್ಥಾನ. ಅಲ್ಲಿ ನೀವು ಸ್ನಾನ ಮಾಡ್ದಿರ ರಾತ್ರಿ ಬಟ್ಟೆಗಳಲ್ಲಿ ಹೋದಾಗ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಜಾಸ್ತಿ ಆಗ್ತಾ ಹೋಗುತ್ತೆ. ಮಕ್ಕಳು ಹೇಳಿದ ಮಾತು ಕೇಳಲ್ಲ ಅಂತ ಹೇಳೋ ಮನಸ್ಸು ಬರುತ್ತೆ. ಅದರಿಂದ
ಪ್ರಾತಃ ಕಾಲದಲ್ಲಿ ಸ್ನಾನ ಮಾಡೋದು ಮಹಿಳೆಯರಿಗೆ ಅತ್ಯುನ್ನತವಾದ ಒಂದು ಶ್ರೇಯಸ್ಸನ್ನು ಕೊಡುತ್ತೆ. ನಾನು ಹೇಳಿದ್ದೀನಿ ಮನೆಯಲ್ಲಿ ಮಹಾಲಕ್ಷ್ಮಿ ಹೆಣ್ಣು ಮಗಳು ಅಂತ. ಆ ಮಹಾಲಕ್ಷ್ಮಿ ಮೊದಲು ಶುದ್ಧವಾಗಿ ಆನಂತರ ಮನೆಯನ್ನು ಮಂಗಳಕರವಾದ ವಾತಾವರಣವನ್ನು ಇಡೋದರಲ್ಲಿ ಸಂದೇಹವೇ ಇರೋದಿಲ್ಲ. ಹೇಳಿಕೊಟ್ಟಿದ್ದೀನಿ, ಬಿಳಿ ಸಾಸಿವೆ ನೀರನ್ನು ಹಾಕಿ, ಬಿಳಿ ಸಾಸಿವೆ ನೀರನ್ನು ಬಾಗಿಲಲ್ಲಿ ಹಾಕೋದ್ರಿಂದ ಅನೇಕ ವಿಧವಾದ ನೆಗೆಟಿವಿಟಿ ದೂರವಾಗ್ತಾ ಹೋಗುತ್ತೆ. ಹಾಗೆ ಹಿಂದಿನ ದಿನದ ಮುಸರೆ ಪಾತ್ರೆಗಳನ್ನು ಬೆಳಗ್ಗೆ ಎದ್ದ ತಕ್ಷಣ ನೋಡೋದನ್ನು ಅಭ್ಯಾಸ ಮಾಡ್ಕೋಬೇಡಿ. ಎದ್ದ ತಕ್ಷಣ ಏನು ಅಂತಂದರೆ ಹೆಣ್ಣು ಮಕ್ಕಳಿಗೆ ಪಾತ್ರೆ ತೊಳ್ಕೋಬೇಕು. ಮುಸರೆ ಪಾತ್ರೆಯನ್ನು ಬೆಳಗಿನ ಜಾವದಲ್ಲಿ ನೋಡೋದು ಬಹಳ ತಪ್ಪಾಗುತ್ತೆ. ಎಷ್ಟೇ ಆಗಲಿ ರಾತ್ರಿಯ ಸಂದರ್ಭದಲ್ಲಿ ಆ ಏನು ಉಳಿದಿರುತ್ತೋ ರಾತ್ರಿ ಮಲ್ಕೊಳ್ಳೋಕೆ ಮುಂಚೆ ಅದನ್ನೆಲ್ಲ ತೆಗೆದು ಡಸ್ಟ್ಬಿನ್ಗೆ ಹಾಕ್ತಿರೋ ಏನು ಮಾಡ್ತಿರೋ ಮಾಡಿ ಆ ಪಾತ್ರೆಗಳಿಗೆ ನೀರನ್ನು ಬಿಟ್ಬಿಡಿ. ನೀರಿದ್ದಾಗ ಗಂಗೆಯ ದರ್ಶನ ಮಾಡಿದ ಹಾಗಾಗುತ್ತೆ, ತೊಂದರೆ ಆಗೋದಿಲ್ಲ. ಸಾಧ್ಯ ಆದಷ್ಟು ಪಾಪ ರಾತ್ರಿ ತೊಳೆದು ಕ್ಲೀನ್ ಮಾಡೇ ಮಲ್ಕೊಳ್ತೀರಿ, ಆಗಲಿಲ್ಲ ಸುಸ್ತಾಗೋಯ್ತು ಅನ್ನೋ ಸಂದರ್ಭದಲ್ಲಿ ಇಷ್ಟಾದರೂ ಮಾಡಿ. ಪಾತ್ರೆಗಳು ಒಣಗಬಾರದು. ಅಡುಗೆ ಮಾಡಿದ ಪಾತ್ರೆಗಳು ಯಾವುದೇ ಕಾರಣಕ್ಕೂ ಒಣಗಬಾರದು. ಆ ರೀತಿಯಲ್ಲಿ ಅಡುಗೆ ಮನೆಯಲ್ಲಿ ನೀವೇನು ಸಿಂಕ್ ಇಟ್ಟಿರ್ತೀರೋ ಏನಿಟ್ಟಿರ್ತೀರೋ ನಿಮ್ಮ ಶಕ್ತಿಯಾನುಸಾರ ಆ ಅಡಿಗೆ ಪಾತ್ರೆಗಳಿಗೆ ನೀರನ್ನು ಹಾಕಿ. ಎಂಜಲು ತಟ್ಟೆಗಳನ್ನು ಯಾವುದೇ ಕಾರಣಕ್ಕೂ ಒಣಗಿಸಬೇಡಿ. ಅವರವರ ತಟ್ಟೆಯನ್ನು ಅವರವರೇ ತೊಳ್ಕೊಳ್ಳೋದು ಬಹಳ ಶ್ರೇಷ್ಠ. ಹಾಗಾಗಲಿಲ್ಲ ಅಂದ ಸಂದರ್ಭದಲ್ಲಿ ಆ ತಟ್ಟೆಯ ಮೇಲೆ ನೀರನ್ನು ಹಾಕಿಟ್ಟಿರಿ. ಮಾರನೇ ದಿನ ಬೆಳಗ್ಗೆ ಸ್ನಾನ ಮಾಡೋಕ್ಕೆ ಮುಂಚೆ ಈ ಮುಸರೆ ಪಾತ್ರೆಗಳನ್ನು ಶುದ್ಧ ಮಾಡಿ ಸ್ನಾನ ಮಾಡಿ. ಅಡುಗೆ ಮನೆಯಲ್ಲಿ ಒಲೆಯನ್ನು ಮುಟ್ಟಿ ಅಗ್ನಿಯನ್ನು ನೀವು ಸ್ಫುರಣ ಮಾಡಬೇಕು. ಅಲ್ಲಿ ಹಾಲು ಕಾಯಿಸಬೇಕು, ನೀರು ಕಾಯಿಸಬೇಕು ಅಂದರೆ ಸ್ನಾನ ಮಾಡಿ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಆ ಮನೆಯಲ್ಲಿ ಮಹಾಲಕ್ಷ್ಮಿ ಯಾವ ರೀತಿಯಲ್ಲಿ ನಗನಗುತ್ತಾ ಇರ್ತಾಳೆ ಅನ್ನೋದನ್ನು ನೀವೇ ನೋಡಿ. ಇದು ಪ್ರಾತಃ ಕಾಲದಲ್ಲಿ ಮೊದಲು ಮಾಡುವಂತಹ ಕೆಲಸ. ಆನಂತರ ದೇವರ ಕೋಣೆಗೆ ಬಂದು ದೇವರಿಗೆ 2 ದೀಪವನ್ನು ಹಚ್ಚಿ ದತ್ತನನ್ನು ಪ್ರಾರ್ಥನೆ ಮಾಡಿ ಅವನನ್ನು ನಿಮ್ಮ ಮನೆ ಒಳಗಡೆ ಕರೀರಿ. 6 ರೂಪಾಯಿಗಳನ್ನು ಇಟ್ಟು ಬೆಲ್ಲ ಆಗಲಿ ಸಕ್ಕರೆ ಆಗಲಿ ನೈವೇದ್ಯ ಮಾಡಿ ಕರ್ಪೂರ ಹಚ್ಚಿ, ಇವತ್ತಿನ ದಿನ ನೀನು ಪ್ರಾರಂಭ ಮಾಡಿಸ್ತಾ ಇದೆಯಪ್ಪ, ಈ ದಿನವನ್ನು ಶುಭ್ರವಾಗಿ ಶುದ್ಧವಾಗಿ ನಿರಾತಂಕವಾಗಿ ಕಳೆಯುವಂತೆ ಮಾಡು, ಮನೆಯಲ್ಲಿ ಮಂಗಳಕರವಾದ ವಾತಾವರಣವನ್ನು ನೀನೇ ಉಂಟು ಮಾಡುವಂಥ ದತ್ತನನ್ನು ಕರೀರಿ ಬೆಳಗ್ಗೆ. ಅದನ್ನೇ ಹೇಳ್ತಾರೆ ಮಾನಸ ಪೂಜೆ ಅಂತ. ಮಾನಸ ಪೂಜಾ ಪ್ರೀತ ಗುರೋ ಮಾನಸ ಪಾಪಂ ಶಮಯ ಗುರೋ ಅಂತ. ನಮ್ಮ ಮನಸ್ಸಿನಲ್ಲಿ ಪಾಪ ಇಲ್ಲದೆ ಇರೋವಂತಹ ಮನುಷ್ಯರು ಯಾರೂ ಇಲ್ಲ. ದೇಹದಲ್ಲಿ ನಾವು ಪಾಪ ಮಾಡದಿರ ಇದ್ದರೂ ಮನಸ್ಸು ಅನೇಕ ವಿಧವಾದ ಕೆಟ್ಟ ಕೆಟ್ಟ ಆಲೋಚನೆಗಳು ಮನಸ್ಸಿನ ಒಳಗಡೆ ಬರೋದರಲ್ಲಿ ಸಂದೇಹವೇ ಇಲ್ಲ, ಎಲ್ರಿಗೂ ಬರ್ತಾ ಇರುತ್ತೆ. ಅಂತಹ ಮಾನಸ ಪಾಪಗಳು ಉಂಟಾದರೂ ಕೂಡ ಅದನ್ನು ಶಮನ ಮಾಡೋ ಅಂಥವನು ದತ್ತಾತ್ರೇಯ. ಆ ದತ್ತಾತ್ರೇಯರನ್ನು ಕರೆದು ಮಾನಸ ಪೂಜೆಯನ್ನು ಮಾಡಿ ಆ ನಂತರ ನಿಮ್ಮ ಅಡುಗೆ ಕಾರ್ಯಗಳನ್ನು ಮಾಡೋದಕ್ಕೆ, ನಿಮ್ಮ ದಿನ ನಿತ್ಯದ ವಹಿವಾಟುಗಳನ್ನು ಮಾಡೋದಕ್ಕೆ ಹೋಗಿ ಅಂತ ಹೇಳಿ ತಿಳಿಸ್ತಾ, ಮನೆಯಲ್ಲಿ ಮಂಗಳಕರವಾದ ವಾತಾವರಣ ಉಂಟಾಗಬೇಕು ಅಂತಂದರೆ ಹೆಣ್ಣು ಮಕ್ಕಳೇ ಕಾರಣ. ಆ ಹೆಣ್ಣು ಮಕ್ಕಳು ಎಷ್ಟು ಶುದ್ಧವಾಗಿ ಶುಭ್ರವಾಗಿ ಇರ್ತೀರಿ ಅಷ್ಟು ಆ ಮನೆಯಲ್ಲಿ ಶುಭ್ರವಾದ ವಾತಾವರಣ ಬರುತ್ತೆ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಸದ್ಗುರು ದಿವ್ಯಚರಣಾರವಿಂದಾರ್ಪಣಮಸ್ತು.